ನೀವಿಲ್ಲಿ ನೋಡ್ತಾ ಇರಬಹುದು ಸೌಂದರ್ಯ ಜಗದೀಶ್ ಅವರ ಒಬ್ರು ಮಗಳು, ಇವರ ಹೆಸರು ಕೂಡ ಡಾಕ್ಟರ್ ಸೌಂದರ್ಯ ಅಂತ. ಅವರು ಇತ್ತೀಚೆಗಷ್ಟೇ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ತುಂಬಾನೇ ಅದ್ದೂರಿಯಾಗಿ ಮದುವೆನೂ ಸಹ ಮಾಡ್ಕೊಂಡಿದ್ರು. ಒಂದು ಮದುವೆಯ ಫೋಟೋಸ್ ಅನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಅದ್ಭುತವಾದಂತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅಂತ ಇವರ ಹೆಸರು. ಜೆಟ್ಲಾಗ್ ಓನರ್ ಕೂಡ ಹೌದು. ಒರಿಯನ್ ಮಾಲ್ ಹತ್ರ ಜೆಟ್ಲಾಗ್ ಅಂತ ಪಬ್ ಇದೆಯಲ್ಲ, ಫೇಮಸ್ ಪಬ್. ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಕೂಡ ಬರ್ತಾರೆ, ಕ್ರಿಕೆಟರ್ಸ್ ಬರ್ತಾರೆ. ಈ ರೀತಿಯ ಒಂದು ಪಬ್ ಇದು. ಸೊ ಇವರು ಬಿಸ್ನೆಸ್ ಮೆನ್ ಕೂಡ ಆಗಿರ್ತಾರೆ. ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಕೂಡ ಇರ್ತಾರೆ, ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾರೆ, ಬಿಲ್ಡರ್ ಕೂಡ ಹೌದು. ಇವರ ಮಗ ಸ್ನೇಹಿತ್ ಅಂತ ನೋಡಿರ್ತಾರೆ. ಇಬ್ಬರು ಮಕ್ಕಳು ಇವರಿಗೆ, ಸ್ನೇಹಿತ್ ಮತ್ತು ಸೌಂದರ್ಯ ಅಂತ. ಅವರು ಒಂದು ಮೆಡಿಕಲ್ ಫೀಲ್ಡ್ ನಲ್ಲಿ ಇದ್ದಾರೆ. ಇತ್ತೀಚೆಗಷ್ಟೇ ಮದುವೆನೂ ಕೂಡ ಅದ್ದೂರಿಯಾಗಿ ಮಾಡ್ಕೊಂಡಿರ್ತಾರೆ. ಆದ್ರೆ ಇದೀಗ ಸೌಂದರ್ಯ ಜಗದೀಶ್ ಎನ್ನುವಂತ ನಿರ್ಮಾಪಕರು ನಮ್ಮನ್ನ ಬಿಟ್ಟೋಗಿದ್ದಾರೆ. ಬೆಳಿಗ್ಗೆ ಒಂದು ನಿವಾಸದಲ್ಲಿಯೇ ಒಂದು ಅಂತಿಮ ಬಹಳಷ್ಟು ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ರೂಮ್ ನಲ್ಲಿ ನೇಣು ಬಿಗಿದುಕೊಂಡಿದ್ದಾರೆ. ತುಂಬಾ ಬೇಸರ ಆಗುತ್ತೆ. ತುಂಬಾ ಜನ ಸ್ಟಾರ್ಸ್ ಗಳಿಗೆ ಇವರು ಅಂದ್ರೆ ಆಪ್ತರು. ಸಿಕ್ಕಾಪಟ್ಟೆ ಒಡನಾಟ ಆಯ್ತು. ವಿಷಯ ತಿಳಿದಂತೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ. ಇತ್ತೀಚೆಗಷ್ಟೇ ಮಗಳು ಕೂಡ ಮದುವೆ ಆಗಿದ್ರು. ನೀವು ಇಲ್ಲಿ ಫೋಟೋವನ್ನು ಕೂಡ ನೋಡ್ತಾ ಇರ್ಬೋದು. ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ಮನೋರಂಜನೆ ಕಣ್ಣೀರಾಗ್ತಾ ಇದ್ದಾರೆ. ನಿಮ್ಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಅಪ್ಪು ಪಪ್ಪು ಸಿನಿಮಾ ಪ್ರತಿಯೊಬ್ಬರು ನೋಡಿರ್ತಾರೆ. ಸ್ನೇಹಿತ್ ಅಂತ ಒಂದು ಬಾಲನಟರಾಗಿ ಕಾಣಿಸ್ಕೊಂಡಿರ್ತಾರೆ. ಅವರು ಕೂಡ ಈಗ ತುಂಬಾನೇ ದೊಡ್ಡವರಾಗಿದ್ದಾರೆ. ಅವರು ಕೂಡ ಒಂದು ಸ್ಯಾಂಡಲ್ವುಡ್ ಗೆ ಪ್ರವೇಶ ಮಾಡೋಕೆ ತುಂಬಾನೇ ಆಸೆ ಇಟ್ಕೊಂಡಿದ್ರು. ಆದ್ರೆ ಅದಕ್ಕೂ ಮುಂಚೆನೆ ನಮ್ಮ ಮನೆಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಪಾಪ ತಂದೆನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಬ್ರು ಮಕ್ಕಳು ಕೂಡ. ಸೊ ನೀವು ಕೂಡ ಇಲ್ಲಿ ನಿಮ್ಗೂ ಕೂಡ ಗೊತ್ತಿದ್ಯಾ ಸೌಂದರ್ಯ ಜಗದೀಶ್ ಅವರ ಒಂದು ಸಿನಿಮಾ ನೋಡಿದೀರಾ? ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ನಿರ್ಮಾಣ ಮಾಡಿದ್ರು. ಅಪ್ಪು ಪಪ್ಪು ಅಂತ ಸಿನಿಮಾ ನಿರ್ಮಾಣ, ಸೊ ಈಗ ಒಂದು 2-3 ಸಿನಿಮಾಗಳನ್ನ ಕೂಡ ನಿರ್ಮಾಣ ಮಾಡಿರ್ತಾರೆ. ಜೊತೆಗೆ ಡಿ ಬಾಸ್ ದರ್ಶನ್ ಅವರು ಕೂಡ ತುಂಬಾನೇ ಆಪ್ತರಾಗಿರ್ತಾರೆ.